ಮತ್ತು ಶ್ರೀಲಂಕಾ ನಡುವಿನ ಎರಡನೇ ಪಂದ್ಯಕ್ಕಾಗಿ ಟೀಂ ಇಂಡಿಯಾ ಆಟಗಾರರು ಭರ್ಜರಿ ಪ್ರಾಕ್ಟೀಸ್ನಲ್ಲಿದ್ದಾರೆ. ಆದರೆ ಈ ಪ್ರಾಕ್ಟೀಸ್ ಟೈಮಲ್ಲೇ ಹಲವು ಮಹತ್ವದ ವಿಚಾರಗಳು ರಿವೀಲ್ ಆಗಿವೆ. ನಾಯಕ ಶುಭ್ಮನ್ ಗಿಲ್ ಅವರ ವೀಕ್ನೆಸ್ ಕೂಡ ರಿವೀಲ್ ಆಗಿದೆ. ರಾಹುಲ್ ಇಂಜುರಿ ಆತಂಕ ಮೂಡಿಸಿದೆ. ಕೊಲಂಬೋ ಟೆಸ್ಟ್ಗೂ ಮುನ್ನ ಟೀಂ ಇಂಡಿಯಾಗೆ ಎದುರಾಗಿರುವಂತಹ ಸವಾಲುಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶ್ರೀಲಂಕಾ ವಿರುದ್ಧ ಕೊಲಂಬೋದಲ್ಲಿ ನಡೆಯಲಿರುವಂತಹ ಎರಡನೇ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಭಾರತದ ಆಟಗಾರರು ನೆಟ್ಸ್ನಲ್ಲಿ ಬೆವರಿಳಿಸಿದ್ದಾರೆ. ಈ ವೇಳೆ ನಾಯಕ ಶುಭ್ಮನ್ ಗಿಲ್ ಎಡಗೈ ಸ್ಪಿನ್ ವಿರುದ್ಧ ತಮ್ಮ ಬ್ಯಾಟಿಂಗ್ ಮಟ್ಟವನ್ನು ಇಂಪ್ರೂವ್ ಮಾಡಿಕೊಳ್ಳುವಂತ ಉದ್ದೇಶದಿಂದ ಎಡಗೈ ಸ್ಪಿನ್ ಬೌಲರ್ಗಳ ವಿರುದ್ಧ ಹೆಚ್ಚಿನ ಪ್ರಾಕ್ಟೀಸ್ ಮಾಡಿದ್ದಾರೆ. ಮಾನವ್ ಸುತಾರ್, ರವೀಂದ್ರ ಜಡೇಜಾ ಸೇರಿದಂತೆ ಕೆಲ ನೆಟ್ ಬೌಲರ್ಗಳನ್ನೇ ಜಾಸ್ತಿ ಫೋಕಸ್ ಮಾಡಿ ಬ್ಯಾಟಿಂಗ್ ಮಾಡಿರುವಂಥದ್ದು. ಅಷ್ಟಕ್ಕೂ ಮೊದಲ ಪಂದ್ಯದಲ್ಲಿನ 2 ಡಿಸ್ಮಿಸಲ್ಗಳೇ ಗಿಲ್ರನ್ನ ಚಿಂತೆಗೀಡು ಮಾಡಿದೆ. ಮೊದಲ ಪಂದ್ಯ 2 ಇನ್ನಿಂಗ್ಸ್, ಜಯಸೂರ್ಯಗೆ ವಿಕೆಟ್. ಶ್ರೀಲಂಕಾದ ಟೆಸ್ಟ್ನಲ್ಲಿ ಅಂದ್ರೆ ಮೊದಲ ಪಂದ್ಯದಲ್ಲಿ 2 ಇನ್ನಿಂಗ್ಸ್ಗಳಲ್ಲೂ ಕೂಡ ಭಾರತದ ನಾಯಕ ಶುಭ್ಮನ್ ಗಿಲ್ ಕಡೆಯಿಂದ ಒಳ್ಳೆ ಸ್ಕೋರ್ ಬಂದಿಲ್ಲ. ಗಾಲೆಯಲ್ಲಿ ನಡೆದಂತ ಟೆಸ್ಟ್ನಲ್ಲಿ ಎಡಗೈ ಸ್ಪಿನ್ನರ್ ಪ್ರಭಾತ್ ಜಯಸೂರ್ಯ ಅವರಿಗೆ 2 ಬಾರಿ ಕೂಡ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ಮೊದಲ ಇನ್ನಿಂಗ್ಸ್ ನಲ್ಲಿ 16 ರನ್ ಗಳಿಸಿ ಔಟ್ ಆದ್ರೆ ಎರಡನೇ ಇನ್ನಿಂಗ್ಸ್ ನಲ್ಲಿ 8 ರನ್ ಗಳಿಸಿ ಲಂಕಾ ಬೌಲರ್ ಜಯಸೂರ್ಯಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಹೀಗಾಗಿ ಎರಡನೇ ಮ್ಯಾಚ್ ಅಲ್ಲಿ ಜಯಸೂರ್ಯ ಬೌಲಿಂಗ್ ಫೇಸ್ ಮಾಡೋಕೆ ಹೆಚ್ಚಿನ ಪ್ರಾಕ್ಟೀಸ್ ಅನ್ನ ಮಾಡಿದ್ದಾರೆ. ಇನ್ನು ಟೆಸ್ಟ್ ಕ್ರಿಕೆಟ್ ನಲ್ಲಿ 42 ಪಂದ್ಯಗಳಲ್ಲಿ ಗಿಲ್ ಎಡಗೈ ಸ್ಪಿನ್ ಬೌಲರ್ಗಳ ವಿರುದ್ಧ 11 ಸಲ ಔಟ್ ಆಗಿದ್ದಾರೆ. ಇನ್ನು ಲಂಕಾದಲ್ಲಿ ಲೆಗ್ ಸ್ಪಿನ್ನರ್ಸ್ ವಿರುದ್ಧ ಸ್ಟ್ರಗಲ್ ಪಡ್ತಿದ್ರು ಕೂಡ ಓವರ್ ಆಲ್ ನಂಬರ್ಸ್ ಅನ್ನ ನೋಡಿದಾಗ ಗಿಲ್ ಚೆನ್ನಾಗಿ ಆಡಿದ್ದಾರೆ. ಆ ಸ್ಪಿನ್ನರ್ಗಳು ಹಾಗೆ ಲೆಗ್ ಸ್ಪಿನ್ನರ್ಗಳ ವಿರುದ್ಧ ಒಟ್ಟಾರೆ ಸರಾಸರಿ 61 ರೊಂದಿಗೆ ಉತ್ತಮ ದಾಖಲೆ ಕೂಡ ಇದೆ. ಆದರೆ ಈ ಸಲ ಜಯಸೂರ್ಯಗೆ 2 ಸಲ ವಿಕೆಟ್ ಅನ್ನು ಒಪ್ಪಿಸಿರೋದ್ರಿಂದ ಸ್ವಲ್ಪ ಅಭ್ಯಾಸ ಜಾಸ್ತಿ ಮಾಡಿದ್ದಾರೆ. ಹೀಗೆ ಗಿಲ್ ಭರ್ಜರಿ ಪ್ರಾಕ್ಟೀಸ್ ನಲ್ಲಿದ್ರೆ ಅತ್ತ KL ರಾಹುಲ್ ಮತ್ತು ಕುಲ್ದೀಪ್ ಯಾದವ್ ಅಭ್ಯಾಸ ಮಾಡದೆ ಇರೋದೇ ತಲೆಬಿಸಿ ತಂದಿದೆ. ಅಭ್ಯಾಸಕ್ಕೆ ಬಾರದ ರಾಹುಲ್ ಎರಡನೇ ಪಂದ್ಯ ಆಡಲ್ವಾ? ಇನ್ನು ಭಾರತ ಪ್ರಾಕ್ಟೀಸ್ ಸೆಷನ್ ವೇಳೆ ಕುಲ್ದೀಪ್ ಯಾದವ್ ಹಾಗೆ KL ರಾಹುಲ್ ಪ್ರಾಕ್ಟೀಸ್ ನಲ್ಲಿ ಭಾಗಿಯಾಗಿಲ್ಲ. ಕುಲ್ದೀಪ್ ಯಾದವ್ ನೆಟ್ಸ್ಗೆ ಬಂದಿದ್ರು ಕೂಡ ಬೌಲಿಂಗ್ ಆಗ್ಲಿ ಅಥವಾ ಬ್ಯಾಟಿಂಗ್ ಆಗ್ಲಿ ಮಾಡಕ್ ಹೋಗಿಲ್ಲ. ಜಸ್ಟ್ ವಿಜುವಲ್ ಅನ್ನ ನೋಡ್ತಾ ಸುಮ್ಮನೆ ಇದ್ದಾರೆ. ಆದ್ರೆ ಆಫ್ ಸ್ಪಿನ್ನರ್ ಸರಾಫ್ ಜೈನ್ ಅವರು ರಿಷಬ್ ಪಂತ್ ಮತ್ತು ಶುಭ್ಮನ್ ಗಿಲ್ಗೆ ಕೆಲ ಓವರ್ಗಳನ್ನ ಬೌಲ್ ಮಾಡಿದ್ದಾರೆ. ಹೀಗಾಗಿ ಕುಲ್ದೀಪ್ ಯಾದವ್ ಎರಡನೇ ಪಂದ್ಯ ಆಡಲ್ವಾ ಎನ್ನುವಂತ ಅನುಮಾನಗಳಿಗೆ ಪುಷ್ಟಿ ನೀಡುವಂತಾಗಿದೆ. ಮತ್ತೊಂದು ಕಡೆ KL ರಾಹುಲ್ ಕೂಡ ನೆಟ್ಸ್ ನಲ್ಲಿ ಕಾಣಿಸಿಕೊಳ್ಳದೆ ಇರೋದ್ರಿಂದ ಎರಡನೇ ಪಂದ್ಯವನ್ನ ಮಿಸ್ ಮಾಡಿಕೊಳ್ತಾರಾ ಎನ್ನುವಂತ ಪ್ರಶ್ನೆಗಳು ಮೂಡಿವೆ. ಸೊ ಈ ಬಗ್ಗೆ ಮಾತನಾಡಿರುವಂತಹ ಟೀಂ ಇಂಡಿಯಾದ ಸ್ಪಿನ್ ಬೌಲಿಂಗ್ ಕೋಚ್ ಆಗಿರುವಂತ ಸಾಯಿರಾಜ್ ಬಹುತುಲೆ ಅವರು KL ರಾಹುಲ್ ಹಾಗೆ ಕುಲ್ದೀಪ್ ಯಾದವ್ ಇಬ್ರು ಕೂಡ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ ಅಂತೇಳಿ ಹೇಳಿದ್ದಾರೆ. ಹೀಗಾಗಿ ಎರಡನೇ ಪಂದ್ಯದ ಪ್ಲೇಯಿಂಗ್ 11 ಬಗ್ಗೆ ಕುತೂಹಲ ಕೂಡ ಇದೆ. ಒಟ್ಟಿನಲ್ಲಿ WTC ಫೈನಲ್ ಟಿಕೆಟ್ ಅನ್ನ ಪಡೆಯೋಕೆ ಭಾರತ ಈ ಪಂದ್ಯವನ್ನು ಕೂಡ ಗೆಲ್ಲಲೇಬೇಕಾದಂತ ಒತ್ತಡವೂ ಇದೆ, ಜೊತೆಗೆ ಅನಿವಾರ್ಯತೆ ಕೂಡ ಇದೆ. ಇದಕ್ಕಾಗಿ ಭರ್ಜರಿ ಪ್ರಾಕ್ಟೀಸ್ ಕೂಡ ಮಾಡ್ತಿದ್ದು ಆನ್ ಫೀಲ್ಡ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ನಮಸ್ಕಾರ.